ಭಾರತದಲ್ಲಿ ಹೂಡಿಕೆ ಮಾಡಲು ಜಾಗತಿಕ ತಂತ್ರಜ್ಞಾನ ದೈತ್ಯಗಳು ಮುಂದಾಗ್ತಾ ಇದೆ. ಗೂಗಲ್ ಹಾಗೂ ಮೈಕ್ರೋಸಾಫ್ಟ್ ಕಂಪನಿಗಳು ಭಾರಿ ಹೂಡಿಕೆ ಘೋಷಿಸಿದ ಕೆಲವೇ ಗಂಟೆಗಳ ಬಳಿಕ ಈಗ ಜಾಗತಿಕ ಇ-ಕಾಮರ್ಸ್ ದೈತ್ಯ ಅಮೆಜಾನ್ ಕೂಡ ಭಾರತದತ್ತ ದೊಡ್ಡ ಹೆಜ್ಜೆ ಇಟ್ಟಿದೆ. ಇದೆಲ್ಲದನ್ನ ಗಮನಿಸಿದ್ರೆ ದೈತ್ಯಗಳು ಪೈಪೋಟಿಗೆ ಇಳಿದಂತಾಗಿದೆ. ಅಮೆಜಾನ್ ಮುಂದಿನ ವರ್ಷಗಳಲ್ಲಿ $35 ಬಿಲಿಯನ್ ಅಂದ್ರೆ ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ. ಅದೇ ವೇಳೆಗೆ ಅಮೆಜಾನ್ ಈಗಾಗಲೇ ಭಾರತದಲ್ಲಿ $40 ಬಿಲಿಯನ್ ಹೂಡಿಕೆ ಮಾಡಿರುವ ಕಂಪನಿ. ಇದರೊಂದಿಗೆ ಒಟ್ಟು ಹೂಡಿಕೆ $75 ಬಿಲಿಯನ್ ದಾಟಲಿದೆ. ಇದು ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಘೋಷಿಸಿದ ಹೂಡಿಕೆಗಿಂತ 2 ಪಟ್ಟು ಹೆಚ್ಚಾಗಿದೆ ಎಂಬುದು ಗಮನಾರ್ಹ. ದೆಹಲಿಯಲ್ಲಿ ನಡೆದ 6ನೇ ಆವೃತ್ತಿಯ ಅಮೆಜಾನ್ ಸಂಭವ್ ಶೃಂಗಸಭೆಯಲ್ಲಿ ಈ ಮಹತ್ವದ ಘೋಷಣೆ ಮಾಡಲಾಗಿದೆ. ಅಮೆಜಾನ್ ಕೊಟ್ಟಿರುವ ಹೇಳಿಕೆಯ ಪ್ರಕಾರ ಭಾರತದಲ್ಲಿ ನೂತನವಾಗಿ 10 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗಲಿವೆಯಂತೆ. ಜೊತೆಗೆ 1.5 ಕೋಟಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಎಐ ತಂತ್ರಜ್ಞಾನವನ್ನ ತಲುಪಿಸಲು ಸಹಾಯ ಮಾಡಲಿದೆ. ಭಾರತೀಯ ಉತ್ಪನ್ನಗಳ ರಫ್ತನ್ನ $80 ಬಿಲಿಯನ್ ಮಟ್ಟಕ್ಕೆ ಏರಿಸಲು ಟಾರ್ಗೆಟ್ ಇಡಲಾಗಿದೆ. ಮತ್ತೊಂದೆಡೆ ನಿನ್ನೆಯಷ್ಟೇ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಲ್ಲಾ ಅವರು ಭಾರತದಲ್ಲಿ $17.5 ಬಿಲಿಯನ್ ಹೂಡಿಕೆ ಮಾಡುವುದಾಗಿ ಘೋಷಿಸಿದ್ರು. ಅದೇ ರೀತಿ ಗೂಗಲ್ ಸಂಸ್ಥೆ ಮುಂದಿನ 5 ವರ್ಷಗಳಲ್ಲಿ $15 ಬಿಲಿಯನ್ ಹೂಡಿಕೆ ಮಾಡಲು ಯೋಜನೆ ಹೊಂದಿದೆ. ಆದ್ರೆ ಅಮೆಜಾನ್ ಇವೆಲ್ಲರನ್ನ ಮೀರಿ 2ರಷ್ಟು ಹಣವನ್ನ ಭಾರತೀಯ ಮಾರುಕಟ್ಟೆಗೆ ಹರಿಸುವುದಾಗಿ ಸ್ಪಷ್ಟಪಡಿಸಿದೆ. ಭಾರತದಲ್ಲೇ ಅಮೆಜಾನ್ ಈಗಾಗಲೇ ಸೃಷ್ಟಿಸಿರುವ ಪ್ರಭಾವ ಅಷ್ಟಿಷ್ಟಲ್ಲ. 28 ಲಕ್ಷ ಮಂದಿಗೆ ನೇರ ಪರೋಕ್ಷ ಉದ್ಯೋಗ ಒದಗಿಸಿರುವ ಕಂಪನಿ ಅಮೆಜಾನ್ 1 ಕೋಟಿಗೂ ಹೆಚ್ಚು ಸಣ್ಣ ಉದ್ದಿಮೆಗಳನ್ನ ಡಿಜಿಟಲ್ ಜಗತ್ತಿಗೆ ಕೊಂಡು ತಂದಿದೆ. ಇ-ಕಾಮರ್ಸ್ ಕ್ಷೇತ್ರದಲ್ಲಿ ಮಾತ್ರವೇ $20 ಬಿಲಿಯನ್ ಮೌಲ್ಯದ ರಫ್ತಿಗೆ ಕಾರಣ ಆಗಿದೆ. ಮುಂದಿನ ವರ್ಷಗಳಲ್ಲಿ ಈ ಸಂಖ್ಯೆಯನ್ನ 4 ಪಟ್ಟು ಹೆಚ್ಚಿಸುವ ಗುರಿ ಅಮೆಜಾನ್ ಇಟ್ಟಿದೆ. ಒಟ್ನಲ್ಲಿ ಗೂಗಲ್, ಮೈಕ್ರೋಸಾಫ್ಟ್ ಘೋಷಣೆಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅಮೆಜಾನ್ ಹೂಡಿಕೆ ಭಾರತದ ಜಾಗತಿಕ ತಂತ್ರಜ್ಞಾನ ಮಟ್ಟದಲ್ಲಿ ಬದಲಾಗುವುದು ಗ್ಯಾರಂಟಿ.